ಲಕ್ಷ್ಮಿ ಅಕ್ಕ. ಓ ರಮ್ಯಾ, ಬಾ ಒಳಗ. ಅದು ವಿಜಯ್ ಎಲ್ಲದನಕ್ಕ? ವಿಜಯ್ ಇಲ್ಲ, ಹಿಂದೆ ಸಣ್ಣದು ಸ್ಟೋರ್ ರೂಮ್ ಇದ್ದಂಗೆ ಐತಲ್ಲ, ಹಿತ್ತಲ್ದಾಗ ಅಲ್ಲದ ನೋಡು. ಸರಿ ಅಕ್ಕ. ಇಲ್ಲೇ ಅದನ ಅಂತ ಅಂದ್ರೆ ಅಕ್ಕ, ಎಲ್ಲಿಲ್ಲೆಲ್ಲೂ ಕಾಣಕತ್ತಿಲ್ಲ. ಎಲ್ಲಿದ್ದಾನೆ ಏನು? ಸರಿಯಾಗೆ ಮಾಡ್ತಾನೆ ಇವತ್ತು. ನಮ್ಮ ಮನೆಯವ್ರಿಗೂ ಬಂದಾನ. ಐ ಲವ್ ಯು ರಮ್ಯಾ. ಏನಿದೆಲ್ಲ ನನ್ನ ಪ್ರೀತಿ ಮಾಡಕ್ಕೆ ನಂದು ಯಾರು ಹೇಳಿದ್ರು? ನಾನು ನಿನ್ನ ಇಲ್ಲಿ ಬಯಕ್ಕೆ ಬಂದಿರೋದು. ಸರಿ, ನೀನು ಬೈ, ನಾನೇನು ಪ್ರೀತಿ ಮಾಡ್ತೇನೆ, ಓಕೆನಾ? ಆ? ಏನು ವಿಜಯ್, ಇದೆಲ್ಲ ಇಷ್ಟ ಆಗಲ್ಲ ನನಗೆ. ನಾಟಕ ಮಾಡಬೇಡ ಬಿಡಿ, ಸಾಕು. ಎಷ್ಟು ನಾಟಕ ಮಾಡ್ತಿ? ಮನ್ಸೊಳಗೆ ಅಷ್ಟು ನನ್ನ ಮೇಲೆ ಪ್ರೀತಿ ಇಟ್ಕೊಂತಂದು ಸುಮ್ಮನೆ ಇಲ್ಲ ನಂಗೆ ಯಾಕೆ ನಾಟಕ ಮಾಡ್ತಿ? ಅದಕ್ಕೆ ನಿಮ್ಮ ಮನೇನೆ ಎಲ್ಲ ಹೇಳೈತಿ, ನನಗೆಲ್ಲನೂ ಗೊತ್ತಾಗೈತಿ. ಹೌದು, ಅವಾಗ ಪ್ರೀತಿ ಮಾಡಾಕ್ತಿದ್ದೆ. ಆದ್ರೆ ನಾನು ನಿನ್ನೆ ಮಾತಾಡ್ಸೋಕೊಂಡು ನೀನು ಎಷ್ಟು ಅವಮಾನ ಮಾಡಿದ್ದು ನೋಡು. ಅದಕ್ಕೆ ನಾನು ನಿನ್ನ ಮೇಲೆ ಪ್ರೀತಿ ಇಲ್ಲ, ಹೋಗು. ಸರಿ, ನೀನು ಪ್ರೀತಿ ಮಾಡಬೇಡ, ನಾನು ಪ್ರೀತಿ ಮಾಡ್ತೇನೆ ಬಿಡು. ನಮ್ಮ ಹುಡುಗಿ ಭಾಳ ಒಳ್ಳೆಕೆ ಅನ್ಕೊಂಡಿದ್ದೆ, ಸುಳ್ಳು ಹೇಳೋದು ಅನ್ಕೊಂಡಿದ್ದೆ. ಅದ್ರ ಇತ್ತೀಚೆಗೆ ಭಾಳ ಸುಳ್ಳು ಹೇಳಕತ್ತಾಳ. ಸುಳ್ಳಿ ನೀನು. ಏನಾಗಕತ್ತಾಳ ನಮ್ಮ ಹುಡುಗಿ? ಲೇ, ಇನ್ನೂ ಎಷ್ಟು ಕಾಡಿಸ್ತೀಯಲ್ಲೇ? ಅವಾಗೂ ಹಂಗ ಮಾಡ್ದಿ. ಪ್ಲೀಸ್ ತಗೊಳ್ಳಲೇ. ಓಯ್, ಸುಮ್ಮನೆ ತಗೊಂಡ್ರೆ ಹಂಗೆ ನೀನೇನು ಹೇಳಂಗಿಲ್ಲ. ನಾನು ಅದು ನಿನ್ನ ಬಾಯಲ್ಲೇ ಆ ವರ್ಡ್ ಕೇಳ್ಬೇಕು ಅಂತ ನಾ ಎಷ್ಟು ದಿನದಿಂದ ಕಾಯಕತ್ತೀನಿ. ಏನು ಕೇಳಬೇಕು? ರಮ್ಯಾ, ಐ ಲವ್ ಯು ಟು ವಿಜಯ್. ಗೊಪ್ಪ ಅಂತೂ ನಿನ್ನ ಬಾಯಲ್ಲಿ ಮಾತು ಕೇಳಿದ್ಬಿಡು. ನನಗಂತೂ ಫುಲ್ ಖುಷಿ ಆಗಿತ್ತು ನೋಡು. ನಾ ಏನು ತಿಕ್ಕಿ ಇಷ್ಟು ಅವಾಗ ಹೇಳ್ಬಿಟ್ಟಿದ್ರ ಎಲ್ಲ ಇಷ್ಟೊತ್ತಿಗೆಲ್ಲ ನಮ್ಮ ಮದುವೆ ಆಗಿ ಏನೋ ಆಗ್ಬಿಡ್ತಿತ್ತು. ಸುಮ್ಮನೆ ಕಾಡಿಸ್ಬಿಟ್ಲು. ನಿನಗೆ ಇನ್ನೊಂದು ಸರ್ಪ್ರೈಸ್ ಐತಿ, ಕಣ್ಮುಚ್ಚು. ಸರ್ಪ್ರೈಸಾ? ಏನು? ಮೆಂಟಲ್ ಸರ್ಪ್ರೈಸ್ ಅಂತಂದ್ರೆ ಸರ್ಪ್ರೈಸ. ಏನು ಅಂತಂದ್ರೆ ಅದು ಹೆಂಗೆ ಸರ್ಪ್ರೈಸ್ ಆಗತ್ತಿ? ನೀ ಕಣ್ಣು ಮುಚ್ಚು. ಓಕೆ. ಏನಿರ್ಬೋದು? ರಮ್ಯಾ, ಇವಾಗ ಕಣ್ತಿಗಿ. ವಾವ್ ವಿಜಿ, ಸ್ಯಾರಿ, ಬಳೆ, ಇಯರಿಂಗ್ಸು, ಫ್ಲವರ್ಸ್ ಬೊಕ್ಕೆ ಏನೋ ತಗೊಂಬಂದ್ಬಿಟ್ಟಿಯಲ್ಲೋ. ಮತ್ತು ನಮ್ಮ ಹುಡುಗಿಗೆ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಿರೋದು. ಸ್ವಲ್ಪ ಸಣ್ಣದಾಗಿ ಅಂತ ಕೊಟ್ರೆ ಹೆಂಗೆ ಚೆನ್ನಾಗಿರ್ತೈತಿ? ಇಷ್ಟ ಆಯ್ತಾ ನಿನಗಿದು? ನನಗಂತೂ ಭಾಳ ಇಷ್ಟ ಆಯ್ತು ನೋಡು. ನಾನು ಇವತ್ತಿನ ದಿನನ ನಾನು ಯಾವತ್ತೂ ಮರೆಯಂಗಿಲ್ಲ ನೋಡು. ಬೆಸ್ಟ್ ಡೇ ಆಫ್ ಮೈ ಲೈಫ್ ಇವತ್ತು. ನಿನ್ನ ಖುಷಿಯಾಗಿರೋದು ನನಗೆ ಮುಖ್ಯ. ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಆದ್ರೆ ನಾನು ಇದನ್ನೇ ಮನೆಗೆ ತಗೊಂಡು ಹೋಗೋಕೆ ಆಗಂಗಿಲ್ಲಲ್ಲ. ಮಮ್ಮಿ ಕೇಳಿದ್ರೆ ಏನು ಹೇಳೋದು? ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಲಕ್ಷ್ಮಿ ಅಕ್ಕನ ಕಡೆ ಕೊಟ್ಟೋಗಿರ್ತಾನೆ. ಮಮ್ಮಿನ ಅಪ್ಪಾಜಿನ ಒಪ್ಪಿಸ್ತಾವಲ್ಲ, ಒಪ್ಸಾದ್ಮೇಲೆ ಇದನ್ನೆಲ್ಲ ತಗೊಂಡು ಹೋಗ್ತಾನೆ. ಓಕೆ, ಹೆಂಗಾದ್ರೂ ಮಾಡೋದು ನಿನ್ನ ಇಷ್ಟ. ನಿನಗೆ ಕೊಡಬೇಕಾಗಿರೋದು ನನ್ನ ಕರ್ತವ್ಯ, ನನ್ನ ಹತ್ರ ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ. ಮನೆಗೆ ತಗೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಮನೆಗೆ ತಗೊಂಡೋಗಿ ಚೆನ್ನಾಗಿರ್ತಂತೆ. ಮಮ್ಮಿ ಕೇಳಿದ್ರೆ ನಾನೇನು ಹೇಳಿ? ಅಯ್ಯ, ಅದಕ್ಕೇನು, ನಿನ್ನ ಅಳಿಯ ಆಗೋನು ಕೊಡ್ಸೋಣ, ಇದನ್ನೆಲ್ಲ ಗಿಫ್ಟ್ ಕೊಟ್ಟೋನಂತಂದು ಹೇಳಿದ್ರೆ ಆಯ್ತು. ನೀವೇನಪ್ಪ ಗಂಡು ಮಕ್ಕಳು ಬಾಯಿ ಮಾತಿಲ್ಲ ಏನಾದರೂ ಹೇಳ್ತೀರಾ? ನನಗೆ ಈಗ ನಿನ್ನ ಪ್ರೀತಿಯನ್ನು ನಾನಂತೂ ಒಪ್ಕೊಂಡೆ. ಆದರೆ ಈಗ ಮನೇಲಿ ಹೇಳೋದೇ ಒಂದು ದೊಡ್ಡ ಸಮಸ್ಯೆ. ಆದರೂ ಧೈರ್ಯ ಮಾಡಿ ಹೇಳ್ತೀನಿ. ಸರಿ ಬಾ, ಅತ್ತಿಗೆಮ್ಮನ ಹತ್ರ ಹೋಗೋಣ. ಅತ್ತಿಗೆಮ್ಮ ನಾನಿನ್ನು ಪ್ರಪೋಸ್ ಮಾಡ್ಬೇಕು ಹೇಳ್ಬೇಕಂತ ಭಾಳ ದಿನದಿಂದ ಕಾಯಕತ್ತಾರೆ. ಅವರು ಹೇಳ್ಬೇಕಂದ್ರೆ ಅವರಿಂದನ ನನಗಿಷ್ಟೆಲ್ಲ ಗೊತ್ತಾಗಿ ಇದು ಆಗಿದ್ದಿಲ್ಲ ಅಂದ್ರೆ ಸುಮ್ಮನೆ ಏನು ಎಷ್ಟು ದಿನ ಹಂಗೆ ಜಗಳ ಮಾಡ್ಕೊಂತ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿರ್ತಿದ್ದೋ ಗೊತ್ತಿಲ್ಲ. ಅವ್ರು ಖುಷಿ ಪಡ್ತಾರೆ. ಬಾ ಹೋಗೋಣ. ಸರಿ ಬಾ. ರಮ್ಯಾ, ಏನು ವಿಜಿ? ಇದೇ ಖುಷಿಲಿ ನನಗೇನೇ ಇಲ್ವಾ? ಅದೆಲ್ಲ ಮದುವೆ ಆದಮೇಲೆ. ಬಾ ಈಗ. ನಿಂತ್ಕೊಳ್ಳಿ. ಲಕ್ಷ್ಮಿ ಅಕ್ಕ, ಓಹೋ ಭಾಳ ಜೋರೈತಿ. ಏನಪ್ಪ ನಿಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲಾ? ಅದಕ್ಕೆಮ್ಮ ಒಪ್ಕೊಂಡ್ಬಿಟ್ಲು. ಅಕ್ಕ, ಒಂದು ಹೆಲ್ಪ್ ಮಾಡ್ತೀರಾ? ಇವನ್ನೆಲ್ಲ ಸದ್ಯ ಇಲ್ಲೇ ನಿಮ್ಮ ಮನೇಲೆ ಇಟ್ಕೋರಿ. ಆಮೇಲೆ ನಮ್ಮ ಅಪ್ಪಾಜಿ ಮಮ್ಮಿಗೆಲ್ಲ ಗೊತ್ತಾದ್ಮೇಲೆ ನಾನು ಬಂದು ತಗೊಂಡು ಹೋಗ್ತಾನಂತೆ. ಆಯ್ತು, ಅದಕ್ಕೇನು, ಇದು ನಿನ್ನ ಮನೇನಲ್ಲ. ಇಲ್ಲ ಇರು, ಏನಾಯ್ತು ತಗೋರಿ. ಅಲ್ಲಿಡು, ನಿನಗೆ ಜೀವ ಸಾರ ಏನಾದರೂ ಮಾಡ್ಕೊಂಬರ್ತಾನೆ, ಕೂತ್ಕೋರಿ. ಅಯ್ಯೋ ಇಲ್ಲ ಅಕ್ಕ, ಏನೂ ಬೇಡ. ಹೆಂಗಂದ್ರೆ ಹಂಗೆ ಇಷ್ಟು ದಿನ ಹೆಂಗೆ ಏನವ ನಾನಂತ ನಿನಗೆ ಜೋರು ಮಾಡ್ತಿದ್ರೆ ಏನೂ ಮಾಡ್ತಿಲ್ಲ. ಇನ್ಮೇಲೆ ನಾನು ನಿಮ್ಮ ಅಕ್ಕ ಆಗಕ್ಕಿ ನಾನು ಹೇಳ್ದಂಗೆ ಕೇಳ್ಬೇಕು. ನೀನು ಅಷ್ಟೇ ಕೊಂದ್ರಂದ್ರೆ ಕೊಂದಿರ್ಬೇಕು ನೋಡು. ಸರಿ ಅಕ್ಕ, ನೀವು ಹೆಂಗೆ ಹೇಳ್ತೀರ ಹಂಗೆ. ಥ್ಯಾಂಕ್ಸ್ ಅಕ್ಕ, ನಿಮ್ಮಿಂದಾನೇ ನಮ್ಮ ಪ್ರೀತಿ ಉಳಿಯಂಗಾಯ್ತು. ಇಲ್ಲಾಂದ್ರೆ ಏನಾಗ್ತಿತ್ತೇನೋ. ಇರ್ಲಿ ಬಿಡ, ಅದಕ್ಕೇನು, ನಾನು ಪ್ರೀತಿ ಮಾಡ್ದಕ್ಕೆ ಅಲ್ಲ, ಪ್ರೀತಿ ಮಾಡ್ತಾ ನಾವು ಏನಂತ ನನಗೂ ಗೊತ್ತಿರ್ತೈತಿ. ಸರಿ ಹೋಗ್ಲಿ ಬಿಡ, ಆಗಿದ್ರ ಬಗ್ಗೆ ಏನು ಮಾತಾಡ್ತಿ? ಈಗೆಲ್ಲ ಸರಿ ಆಯ್ತಲ್ಲ, ಇಟ್ಬಿಟ್ಟು ಖುಷಿಯಾಗಿರಿ. ಮನೇಲಿ ಮಾತಾಡಿ ಆದಷ್ಟು ಬೇಗ ಮದುವೆ ಆಗಿ ಖುಷಿಯಾಗಿರೋಕೆ ನೋಡ್ರಿ. ಕೂತ್ಕೊರಿ, ನಾನು ಜ್ಯೂಸ್ ಮಾಡ್ಕೊಂಬರ್ತೀನಿ.
ರಮ್ಯಾ ನಾಳೆ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣವಾ? ಅಯ್ಯೋ ಹೊರಗೆ ನಾನು ಹಗಲೆಲ್ಲ ಹೊರಗೆ ಬಂದರೆ ನಮ್ಮ ಮಮ್ಮಿ ಏನು ಅನ್ಕೊಂತಾರೆ ಏನು ಹೇಳ್ಬೇಕು, ನಾನು ಈ ಕಾಲೇಜಿಲ್ಲ ಏನೆಲ್ಲ ಎಕ್ಸಾಮ್ ಅದಾವ ಓದ್ಕೋಬೇಕು ಅಂತಂದು ಹೇಳ್ತಿರ್ತೀನಿ. ಈ ಫಸ್ಟ್ ಟೈಮ್ ಕರೆಗತ್ತೇನೆ ಹೆಂಗೆ ಮಾಡ್ತೀಯಲ್ಲಿ? ನನ್ನ ಮ್ಯಾಗ ಪ್ರೀತಿ ಇದ್ರೆ ಇವತ್ತು ಬರ್ತೀವಿ, ಅಂದ್ರೆ ಬರಂಗಿಲ್ಲ ನೋಡುವ. ಇದ್ರ ಮೇಲೆ ನಿನ್ನ ಇಷ್ಟ. ಸರಿ ಕಣು ಬರ್ತಂತಗ. ಏನಾದರೂ ಬುಕ್ ತಗೋಬೇಕು, ಲೈಬ್ರರಿಗೆ ಹೋಗ್ಬೇಕು ಅಂತಂದು ಹೇಳಿ ಬರ್ತೇನಂತೆ. ಎಲ್ಲಿಗೆ ಹೋಗೋಣ? ನನಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗೋಣ ಅಂತಂದು ಯೋಚನೆ ಮಾಡಿ ಹೇಳ್ತಾನಂತೆ. ನಾಯಿ ಅಂತಿಕೆ ಮೊದಲು ಬ್ಲಾಕ್ ತೆಗಿ, ನಂಬರೆಲ್ಲ ಬ್ಲಾಕ್ ಮಾಡಿ, ಎಲ್ಲ ವಾಟ್ಸಪ್ ಬ್ಲಾಕ್ ಮಾಡಿ, ಆ ಫೇಸ್ಬುಕ್ಗಳಿಗೂ ಮೆಸೇಜ್ ಬರೋಂಗಿಲ್ಲ, ಇನ್ಸ್ಟಾಗ್ರಾಮ್ನಾಗೂ ಮೆಸೇಜ್ ಬರೋಂಗಿಲ್ಲ, ಹೋಗ್ಲಿ ಇನ್ಬಾಕ್ಸ್ ನಾರ್ಮಲ್ ಮೆಸೇಜ್ ಅದಕ್ಕೂ ಬರೋಂಗಿಲ್ಲ, ಕಾಲು ಬರೋಂಗಿಲ್ಲ. ಮೊದಲು ಬ್ಲಾಕ್ ತೆಗಿಯವನ ಮನೆಗೆ ಹೋಗಿ. ಯಾಕೆ ತೆಗಿಬೇಕು? ತೆಗಿಯಂಗಿಲ್ಲ ನಾನು. ಏನೋ ತೆಗಿಯಂಗಿಲ್ಲ, ಮಾಡ್ತೀನಿ ತಡಿ ನೀನು. ಲಕ್ಷ್ಮಿ ಅಕ್ಕ ಹೊರಗೆ ಸಿಗೋ ಐತೆ ನಿನಗೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.